ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮೆಲ್ಲರ ರಾಜ್ಯದ ಯುವ ನಾಯಕರಾದಂತಹ ಮಧು ಬಂಗಾರಪ್ಪ ಅವರು ನಿಮ್ಮನ್ನು ಕುರಿತು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮೆಲ್ಲರಿಗಿಂತ ಇವತ್ತು ಕುಮಾರಣ್ಣ ಮತ್ತು ಸನ್ಮಾನ್ಯ ದೇವೇಗೌಡರು ಮಾತನಾಡ್ಲಿಕ್ಕೆ ಕೇಳಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಆದ್ರೆ ಒಬ್ಬ ಬಂಗಾರಪ್ಪ ಅವರ ಮಗನಾಗಿ, ಕುಮಾರಣ್ಣವರ ಅಭಿಮಾನಿಯಾಗಿ, ನಮ್ಮ ತಂದೆಯವರ ಸ್ಥಾನದಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಇವತ್ತು ಏನ್ ನೋಡ್ತಾ ಇದ್ದೀನಿ, ನನ್ನ ಸೋದರ ಸಮಾನರು ಅಂತಕ್ಕಂಥದ್ದನ್ನ ಇವತ್ತು ಬಹಳ ಹೆಮ್ಮೆಯಿಂದ ಮಂಡ್ಯದಲ್ಲಿ ಬಂದು ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಮಂಡ್ಯ ಅಂತ ಹೇಳಿದ್ರೆ ನಮ್ಮ ತಂದೆ ಬಂಗಾರಪ್ಪಾಜಿ ಅವರಿಗೆ ಕಾವೇರಿ ಸಂದರ್ಭದಲ್ಲಿ ನೀವೆಲ್ಲ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಇವತ್ತು ನಾನು ನಿಮಗೆ ಒಂದು ಪ್ರಶ್ನೆಯನ್ನ ಇಟ್ಟು ಹೋಗ್ತೀನಿ. ಕಾವೇರಿಯನ್ನ ನೀವು ಯಾವ ರೀತಿ ರಕ್ಷಣೆಯನ್ನ ಮಾಡ್ತೀರಾ, ಅದೇ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಕ್ಷಣೆ ಮಾಡ್ತೀವಿ ಅಂತ ಮಾತನ್ನ ಇವತ್ತು ಕೊಡಬೇಕಾಗತ್ತೆ. ಇವತ್ತು ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕುಮಾರಣ್ಣವರಿಗೆ ಇವತ್ತು ಶಕ್ತಿ ಬರಬೇಕು ಅಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಶಿವಮೊಗ್ಗದಿಂದ ನನ್ನನ್ನ ಕಳಿಸ್ತಾರೆ ಅಂತೇಳಿ ಮೊನ್ನೆ ಹೆಚ್ಚು ಕಮ್ಮಿ ಆಯ್ತು, ನೀವೆಲ್ಲ ನೋಡಿದ್ರಿ. ನನ್ನ ಭಾಗ್ಯ ಕೇವಲ 13 ದಿವಸದಲ್ಲಿ ನನ್ನನ್ನು ಒಬ್ಬ ಅಭ್ಯರ್ಥಿ ಮಾಡಿ ಶಿವಮೊಗ್ಗದಲ್ಲಿ ಬಹಳ ಅಲ್ಪ ಮತದಲ್ಲಿ ನಾನು ಸೋತಿದ್ದೀನಿ. ಆದ್ರೆ ಶಿವಮೊಗ್ಗ ಕ್ಷೇತ್ರದ ಜನರು ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಅಲ್ಲಿ ಸೋಲ್ಸಿರೋದ್ ಕಾರಣ ಏನು ಅಂತ ಹೇಳಿದ್ರೆ ನಿಖಿಲ್ ಅವ್ರ ಜೊತೆಗೆ ನೀವು ಪಾರ್ಲಿಮೆಂಟಿಗೆ ಹೋಗಿ ಅಂತ ಹೇಳಿ ಏನೋ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ. ಅದಕ್ಕೆ ತಮ್ಮಲ್ಲಿ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾಯಕರುಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರ ನೇತೃತ್ವದ JDS ಪಕ್ಷ. ಇವತ್ತು ಅಂತ ನಾಯಕರು ಅವರ ಕುಡಿಯನ್ನ ಇವತ್ತು ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಚಪ್ಪಾಳೆ ಮೂಲಕ ನೀವು ವಿಶ್ವಾಸವನ್ನ ಕೊಡ್ಬೇಕಾಗತ್ತೆ. ಇವತ್ತು ನಿಖಿಲ್ ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ತೀವಿ ಅಂತ ಹೇಳಿ ನಾನು ಹೆಚ್ಚು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ನೀವಾಗ ವಿಶ್ವಾಸ ಇದೆ. 23ನೇ ತಾರೀಕು ನಂದು 23ನೇ ತಾರೀಕು, ಅವ್ರ 18ನೇ ತಾರೀಕು ಏಪ್ರಿಲ್. ಆದ್ರೆ ಚುನಾವಣೆ ಉತ್ತರ ಬರತಕ್ಕಂಥ ಸಂದರ್ಭದಲ್ಲಿ ಜೊತೆಗೆ ಈ ರಾಜ್ಯದಿಂದ ಕಾಂಗ್ರೆಸ್ ಮತ್ತು JDS ಪಕ್ಷದಿಂದ ಯಾರ್ಯಾರ ಅಭ್ಯರ್ಥಿಗಳನ್ನ ಮಾಡಿದ್ದಾರೆ ಅವ್ರನ್ನೆಲ್ಲ ಮುಂದಿನ ದಿನಗಳಲ್ಲಿ ಪಾರ್ಲಿಮೆಂಟ್ಗೆ ಕಳಿಸಿ ಇವತ್ತು ಕುಮಾರಣ್ಣ ನಮ್ಮ ರಾಜ್ಯಕ್ಕೆ ಹೆಂಗೆ ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವರಿಗೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಕುಮಾರಣ್ಣ ಅವರಿಗೆ ಮತ್ತು ನಮ್ಮೆಲ್ಲ ನಾಯಕರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ನಿಮ್ ಮುಂದೆ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಇವತ್ತು ನಿಮ್ಮ ಮಡಿಲಿಗೆ ಏನು ಇವತ್ತು ಕುಮಾರಣ್ಣವರು ಮತ್ತೆ ಸನ್ಮಾನ್ಯ ದೇವೇಗೌಡರು ನಿಖಿಲ್ ಅವರೇ ನಿಮ್ಮ ಮಡಿಲಿಗೆ ಹಾಕಿದ್ದಾರೆ. ಅವರಿಗೆ ಆಶೀರ್ವಾದ ಮಾಡಿ ಇನ್ನು ಮುಂದೆ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನ ನೀವು ತಗೊಳ್ಬೇಕು ಅಂತಕ್ಕಂಥದ್ದನ್ನ ಹೇಳಿ ಈ ಸಮ್ಮಿಶ್ರ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕುಮಾರಣ್ಣವರಿಗೆ ಇದು ಹೆಚ್ಚು ಶಕ್ತಿ ಕೊಟ್ಟಂಗೆ ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ರೈತರು ನಮ್ಮ ರಾಜ್ಯದ ಬಡವರು ಉಳಿಬೇಕು ಅಂತ ಹೇಳಿದ್ರೆ ಕುಮಾರಣ್ಣ ಅವರಿಗೆ ಶಕ್ತಿಯನ್ನ ಕೊಡಬೇಕು. ನಿಖಿಲ್ ಅವ್ರನ್ನ ಪಾರ್ಲಿಮೆಂಟಿಗೆ ಕಳಿಸ್ಬೇಕು. ಶಿವಮೊಗ್ಗದಲ್ಲಿ ನನಗೂ ಕಳಿಸ್ತಾರೆ ಅಂತಕ್ಕಂಥದ್ದು ಒಂದು ವಿಶ್ವಾಸ ಇದೆ. ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಕುಮಾರಣ್ಣ ಅವ್ರು ಹೇಳಿದ್ರು ಇಲ್ಲ ನಿಖಿಲ್ ಅವ್ರನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ, ಮಧು ನೀನ್ ಬರ್ಬೇಕು ಅಂತ ಹೇಳಿ. ನಾನು ಹೇಳಿದೆ ಆಯ್ತು, ನೀವೇನೋ ನಿಖಿಲ್ ಅವ್ರನ್ನ ಘೋಷಣೆ ಮಾಡ್ಬಿಡ್ತೀರಿ, ನನ್ನ ಕತೆ ಏನು ಅಂತ ಹೇಳಿದಾಗ ಸನ್ಮಾನ್ಯ ದೇವೇಗೌಡರು 17ನೇ ತಾರೀಕು ಶಿವಮೊಗ್ಗಕ್ಕೆ ಬಂದು ನಾನ್ ಮಾಡ್ತೀನಪ್ಪ ಅಂತ ಹೇಳಿದ. ಇದು ನನ್ನ ಭಾಗ್ಯ. ನನ್ನ ಸ್ವಂತ ಅಣ್ಣನಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ನನ್ನ ಅಣ್ಣ ಕುಮಾರಣ್ಣ ಅವ್ರು ಕೊಟ್ಟಿದ್ದಾರೆ. ನನ್ನ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ನನ್ನನ್ನ ಆ ಶಕ್ತಿತ್ವವಾಗಿ ನಾಯಕರಾಗಿ ಬೆಳೆಸ್ತಾ ಇದ್ದಾರೆ. ಎಲ್ಲ JDS ಪಕ್ಷದ ನಾಯಕರುಗಳು, ಮಂತ್ರಿಗಳು ಮತ್ತೆ ಎಲ್ಲ ಶಾಸಕರು, ಮಿತ್ರರು, ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥವ್ರು ಎಲ್ಲರೂ ಕೂಡ ಯಾವ್ದಕ್ಕೂ ನೀವು ಟೀಕಾ ಟಿಪ್ಪಣಿಗೆ ಏನು ಉತ್ತರ ಕೊಡೋದು ಬೇಡ. ಉತ್ತರ ನಿಖಿಲ್ ಅವರು ಜೈದಲ್ಲಿ ಮಾತ್ರ ಇರ್ತದೆ. ಅವರಿಗೆಲ್ಲರಿಗೂ ಕೂಡ ಒಂದೇ ಉತ್ತರ ಕೊಡ್ಬೋದು, ನಿಮ್ಮ ಮತ ಹಾಕಿ ಅವ್ರಿಗೆ ಗೆಲ್ಲಿಸಿದಾಗ ಮಾತ್ರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಹೆಮ್ಮೆಯಿಂದ ನಾನು ಸಂತೋಷದಿಂದ ನನಗೊಂದು ಸಂತೋಷ ಇದೆ. ಎಲ್ಲೋ ನನ್ನ ಒಡಹುಟ್ಟಿದ ಅಣ್ಣನ ತಮ್ಮನ ಸಮಾನರಾಗಿರ್ತಕ್ಕಂಥ ನಿಖಿಲ್ ಅವ್ರನ್ನ ಜೊತೆಗೆ ನಾವು ಎಲ್ಲರೂ ಕೂಡ ಪಾರ್ಲಿಮೆಂಟಿಗೆ ಹೆಜ್ಜೆ ಹಾಕ್ತಕ್ಕಂಥ ಅವಕಾಶವನ್ನ ದಯವಿಟ್ಟು ಪುಣ್ಯಾತ್ಮರು ನೀವು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಹೇಳಿ ನಿಮಗೆಲ್ಲರಿಗೂ ಒಂದ್ಸಿ ನನ್ನ ಮಾತನ್ನ ಮುಗಿಸ್ತೇನೆ.